ವಡ್ಡರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಹೊಸ ಸಾಲದ ಫಲಾನುಭವಿಗಳಿಗೆ ಚೆಕ್ಗಳನ್ನು ವಿತರಣೆಯನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣ ನೆರವೇರಿಸಿದರು. ವಡ್ಡರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ನಿರ್ದೇಶಕರ ಸಮರ್ಪಕ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಅಭಿವೃದ್ಧಿ ಹೊಂದಿರುವುದು ಶ್ಲಾಘನೀಯ. ಸಹಕಾರ ತತ್ವದಡಿ ಕಾರ್ಯನಿರ್ವಹಿಸಿದರೆ ಸಂಘಗಳು ಆರ್ಥಿಕವಾಗಿ ಸದೃಢಗೊಳ್ಳುತ್ತವೆ. ಹೆಚ್ಚಿನ ಅನುದಾನ ತಂದು ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ನೀಡುವ ಮೂಲಕ ಅವರ ಆರ್ಥಿಕತೆಯನ್ನು ಬಲಪಡಿಸಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. 59 ಲಕ್ಷ ಇಟ್ಟಿದ್ದೀವಿ. ಅದೇ ರೀತಿ ಡಿಸಿಸಿ ಬ್ಯಾಂಕ್ನಲ್ಲಿ ಶೇರ್ ಅಮೌಂಟು 42,90,000 ಇದೆ. ಕೆಸಿಸಿ ಸದಸ್ಯರಿಗೆ, ನಮ್ಮ ರೈತ ಸದಸ್ಯರಿಗೆ 6,87,49,000 ಈ ಹಿಂದೆ ನೀಡಿದ್ದೀವಿ. ಅದಲ್ಲದೆ 10% ಶೇರ್ ಅಮೌಂಟು ಕೂಡ ಸಪ್ರೇಟಾಗಿ, ಅಂದರೆ ಅವರೆಲ್ಲ 10% ಶೇರ್ ಇಟ್ಕೊಂಡು ಆ ಸಾಲ ತೀರುವಳಿ ಆದಾಗ ಅದನ್ನು ಸೇರಿಸಿ ಅದನ್ನು ಜಮಾ ಮಾಡಿಸ್ಕೊಳ್ಳೋದು. ಮಹಿಳಾ ಸ್ವಸಹಾಯ ಸಂಘಗಳಿಗೆ 38 ಲಕ್ಷ ನೀಡಿದ್ದೀವಿ. MPCS 1,10,000. ಈ ದಿವಸ 36 ಜನ ರೈತ ಸದಸ್ಯರಿಗೆ ಸುಮಾರು 15,47,000 ಹೊಸ ಸಾಲ ಶೂನ್ಯ ಬಡ್ಡಿದರದಲ್ಲಿ ನೀಡಿದ್ದೀವಿ. ಇನ್ನು 286 ಜನಕ್ಕೆ ಹೆಚ್ಚುವರಿಯಾಗಿ ಅವರ ಎಕ್ಸ್ಟೆಂಟ್ಗೆ ಅನುಗುಣವಾಗಿ ಸಹಕಾರ ಮಾಡುವಂಥ ಕೆಲಸನ ಮಾಡಿದ್ದೀವಿ. ಇವತ್ತು ರಾಜಣ್ಣ ಅವರು ಹೇಳಿದಂಗೆ ಸಹಕಾರಿ ಕ್ಷೇತ್ರ ಉಳಿದ್ರೆ ಅದರಿಂದ ಹೆಚ್ಚಿನ ಅನುಕೂಲವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಏಕೆಂದರೆ ಇವತ್ತು ರೈತರ ಒಂದು ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಮಹಾತ್ಮ ಗಾಂಧೀಜಿ ಕೂಡ ಹೇಳಿದೆ. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಕರ್ನಾಟಕ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ, ಸೊಸೈಟಿಯ ಅಧ್ಯಕ್ಷರಾದ ವಿಎಂ ದಿನೇಶ್, ಉಪಾಧ್ಯಕ್ಷರಾದ ನಾಗೇಶ್ ಕೆ ಹೊಸಳ್ಳಿ, ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಸೊಸೈಟಿಯ ನಿರ್ದೇಶಕರಾದ ಬಿಎನ್ ರಾಜಣ್ಣ, ವಡ್ಡರಹಳ್ಳಿ ಸೊಸೈಟಿಯ ನೂತನ ನಿರ್ದೇಶಕರಾದ ಆರ್ ಮಂಜಪ್ಪ, ಸಿಬಿ ಹರೀಶ್, ಯೋಗೇಶ್, ರಾಮಕೃಷ್ಣ, ವಿಆರ್ ದಿನೇಶ್, ಶ್ರೀಮತಿ ಚಂದ್ರಮ್ಮ ಶಿವರಾಮ್, ಶ್ರೀಮತಿ ಮಮತಾ ರಾಜಶೇಖರ್, ಶ್ರೀಮತಿ ಕಾಳಮ್ಮ ಜಯರಾಮ್, ಸೊಸೈಟಿಯ ಮಾಜಿ ಅಧ್ಯಕ್ಷರಾದ ಗಣೇಶ್ ಗೌಡ, ಜೆಡಿಎಸ್ ಮುಖಂಡರಾದ ಸಿವೈ ಪ್ರವೀಣ, ಹಾಗೆ ಸಿಂಹಾದ್ರಿ ಮಂಜಣ್ಣ, ಚಿಕ್ಕಬೆಳತಿ ಗಂಗಾಧರ್, ಜೀವಾಸು, ಎಸಿ ಶಿವರಾಮ್, ಕಾಂತರಾಜಪುರ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಪ್ರಮೀಳಾ ನಾಗರಾಜ್, ವಿಬಿ ಮಂಜುನಾಥ್, ಸೊಸೈಟಿಯ ಮಾಜಿ ಅಧ್ಯಕ್ಷರುಗಳಾದ ರಾಜೇಶ್ ವಿಆರ್, ವೇಣುಗೋಪಾಲ್, ಸುರೇಶ್, ವಿಎಲ್, ಮುಖಂಡರುಗಳಾದ ಲಕ್ಷ್ಮೀಗೌಡ, ಸಂಪತ್ ಕುಮಾರ್, ಶಿವರಾಮ್, ನಾಗೇಗೌಡ, ಕುಮಾರ್, ಎಚ್ಡಿಸಿಸಿ ಬ್ಯಾಂಕ್ನ ಮೇಲ್ವಿಚಾರಕರಾದ ಎಸ್ಆರ್ ಮಧು, ಸೊಸೈಟಿ ಕಾರ್ಯದರ್ಶಿಯಾದ ಬಿಆರ್ ನಟರಾಜ್, ಸಿಬ್ಬಂದಿಗಳಾದ ರಮೇಶ್, ವಿಜೆ ರಾಘವೇಂದ್ರ, ಸೋಮಶೇಖರ್, ವಡ್ಡರಹಳ್ಳಿ ಸೊಸೈಟಿಯ ಮಾಜಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಸೇರಿದಂತೆ ಇತರರು ಹಾಜರಿದ್ದರು.